ನಮ್ಮ ಸೈನ್ಯದ ಗಾಯವನ್ನು ಶೀಘ್ರವೇ ಗುಣಪಡಿಸುವ ಉಪಾಯ ತಿಳಿಸಿದ್ದಾರೆ ಅಶ್ವಿನಿ ದೇವತೆಗಳು. ನಾವು ಕೇವಲ ಸೈನ್ಯ ಮಾತ್ರವಲ್ಲ, ಅಶ್ವ ಹಾಗೂ ಗಜಗಳನ್ನು ಉಪಚರಿಸುವ ಮಾರ್ಗವನ್ನು ತಿಳಿಸಿದ್ದಾರೆ. ದಿನದ ಯುದ್ಧ ಮುಗಿದ ನಂತರ ಎಷ್ಟು ಸೈನಿಕರು ಬದುಕಿರುವರು, ಅವರು ಗಾಯಗಳ ಕಾರಣದಿಂದ ಮೃತರಾಗುವುದಿಲ್ಲ. ನಾವು ಮರುದಿನ ಪ್ರಾತಃ ಕಾಲದ ಒಳಗೆ ಅವರನ್ನು ಉಪಚರಿಸಿ ಗುಣಪಡಿಸುತ್ತೇವೆ. ಈಗ ಕೇವಲ ಅರ್ಜುನ ಭಗವಂತ ಶಿವನಿಂದ ಪಾಶುಪತಾಸ್ತ್ರವನ್ನು ದಾನವಾಗಿ ಪಡೆಯಲು ಸಾಧ್ಯವಾದರೆ ಪಿತಾಮಹ ಹಾಗೂ ಗುರು ದ್ರೋಣರಿಂದ ಪರಾಜಿತರಾಗುವುದಿಲ್ಲ. ಪಾಂಚಾಲಿ ಎಲ್ಲ ಋಷಿಗಳು ಮತ್ತು ಅತಿಥಿಗಳು ಭೋಜನ ಮಾಡಿ ಹೋದರು. ನಿನಗಾಗಿ ಭೋಜನ ಉಳಿದಿದೆ. ನನಗಾಗಿ ಸಾಕಷ್ಟು ಇದೆ ಅಳಿಯ, ಹಾಗೂ ನಿಮಗೂ ಕೂಡ ಬೇಕಾದಷ್ಟಿದೆ. ಸಾಕು ಸಾಕು ಸಾಕು, ಹೆಚ್ಚು ಬೇಡ. ಹೆಚ್ಚು ಆಗ್ರಹ ಮಾಡುತ್ತಿರುವೆ, ಹಾಕು. ಪಾಂಚಾಲಿ, ಈಗ ನೀನು ಕೂಡ ಭೋಜನ ಮಾಡು. ನಮಗೆಲ್ಲ ಇದಿಷ್ಟು ಸಾಕು. ಹಾ ಪಾಂಚಾಲಿ, ನಾನು ಬಡಿಸುತ್ತೇನೆ. ಈ ಮಡಿಕೆಯಲ್ಲಿರುವ ಎಲ್ಲಾ ಭೋಜನವು ನಿನ್ನ ಎಡೆಗೆ. ನಿನಗೆ ಅಧಿಕವೆನಿಸಿದರೆ ನನ್ನ ಎಡೆಗೆ ಹಾಕಬಹುದು. ಯಾರಾದರೂ ಗೃಹಸ್ಥರಿಯವರ ಈ ಕುಟೀರದಲ್ಲಿ ಋಷಿಗಳಿಗೆ ಅನ್ನದಾನ ಮಾಡುವಂತಹ ವೃತವನ್ನು ಪಾಲಿಸುವಂತವರು, ಅಥವಾ ಇಡೀ ಜಗತ್ತೇ ಅಧರ್ಮಿಯಾಗಿ ಹೋಯಿತೆ? ಮಹರ್ಷಿ ದುರ್ವಾಸರು, ಪ್ರಣಾಮಗಳು. ರಾಜಕುಮಾರ, ಸಿಹಿ ಮಾತುಗಳಿಂದ ಹೊಟ್ಟೆ ತುಂಬಿ ಬರುವುದಿಲ್ಲ. ಗೃಹಸ್ಥರಾಗಿರುವೆ, ಹಾಗಾದರೆ ನಮಗೆ ಅನ್ನದಾನ ನೀಡು. ನಾನು ಹಾಗೂ ನನ್ನ ಶಿಷ್ಯರು ನಿನ್ನ ಕುಟೀರದಲ್ಲಿಯೇ ಭೋಜನ ಮಾಡುವೆವು. ರಾಜಕುಮಾರನೇ, ನಮಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿ. ನಿನ್ನ ಪತ್ನಿಗೆ ಹೇಳು ಭೋಜನದ ವ್ಯವಸ್ಥೆ ಮಾಡಲು. ನಿಮ್ಮ ಆಜ್ಞೆ ಮಹರ್ಷಿಗಳೇ. ಭೀಮ, ಸಹದೇವ, ನೀವು ಮಹರ್ಷಿ ಹಾಗೂ ಅವರ ಶಿಷ್ಯರಿಗೆ ಆಸನಗಳನ್ನು ಸಿದ್ಧ ಮಾಡಿ. ನಕುಲ, ನೀನು ಭೋಜನಕ್ಕೆ ಬೇಕಾಗುವ ಎಲ್ಲ ಸಿದ್ಧತೆಗಳನ್ನು ಮಾಡು. ನಾನು ಪಾಂಚಾಲಿಗೆ ಸಹಾಯ ಮಾಡುವೆ. ಮಹರ್ಷಿ ದುರ್ವಾಸರು ಆಗಮಿಸಿದ್ದಾರೆ. ಈ ಸಮಯದಲ್ಲಿ ಅತಿಥಿಗಳು ತಿಥಿಯನ್ನು ನೋಡದೆ ಆಗಮಿಸುತ್ತಾರೆ ಪಾಂಚಾಲಿ. ಅವರ ಭೋಜನದ ವ್ಯವಸ್ಥೆ ಮಾಡಲೇಬೇಕು. ವಾಸುದೇವ ನಮಗೆ ವ್ರತ ನೀಡಿದ್ದಾನೆ. ಋಷಿಗಳು ಹಾಗೂ ಸಾಧುಗಳನ್ನು ಸಂತುಷ್ಟಗೊಳಿಸಿ ನಾವು ಪುಣ್ಯ ಗಳಿಸಬೇಕು ಎಂದು ಅವಶ್ಯವಾಗಿ ನಮ್ಮ ವ್ರತದ ಬಗ್ಗೆ ತಿಳಿದುಕೊಂಡು ಮಹರ್ಷಿ ದುರ್ವಾಸರು ನಮ್ಮನ್ನು ಪರೀಕ್ಷೆ ಮಾಡಲು ಬಂದಿರುವರು. ಆದರೆ ನನ್ನ ಬಳಿ ಎಷ್ಟು ಭೋಜನವಿತ್ತೋ ಅದನ್ನು ನಾನು ಬಡಿಸಿಬಿಟ್ಟಿದ್ದೇನೆ. ಆಗ ಸ್ವಯಂ ನನ್ನ ಎಲೆಗೂ ಬಡಿಸಿಕೊಂಡಿದ್ದೇನೆ. ಈಗ ನಾವು ಮಹರ್ಷಿ ದುರ್ವಾಸರಿಗೆ ಎಂಜಲು ಭೋಜನವನ್ನು ನೀಡುವುದು ಹೇಗೆ ಸಾಧ್ಯ? ಅದು ಹೇಗೂ ಸಾಕಾಗುವುದಿಲ್ಲ ಪಾಂಚಾಲಿ. ಮಹರ್ಷಿಗಳೊಂದಿಗೆ 100ಕ್ಕಿಂತ ಅಧಿಕ ಶಿಷ್ಯರಿರುವರು. ನೀನು ಏನಾದರೂ ಅಣಿಗೊಳಿಸಲೇಬೇಕು. ಆದರೆ ನನ್ನ ಬಳಿ ಅಷ್ಟು ಯಾವ ಪದಾರ್ಥಗಳೂ ಇಲ್ಲ ಅಲ್ಲಿ ಅಡಿಗೆ ಮಾಡಲು. ಪರೀಕ್ಷೆ ಮಾಡುವವರು ಸಂತುಷ್ಟರಾಗದಿರುವ ಪ್ರತಿಜ್ಞೆ ಮಾಡಿಯೇ ಬರುತ್ತಾರೆ. ಪರೀಕ್ಷಕರಿಗೆ ಸಂಪೂರ್ಣ ಸಂತುಷ್ಟಿಯನ್ನು ಯಾರೂ ನೀಡಲು ಸಾಧ್ಯವಿಲ್ಲ. ಹಾಗೂ ಮಹರ್ಷಿ ದುರ್ವಾಸರ ಕ್ರೋಧವನ್ನು ಪ್ರಸಿದ್ಧವಾಗಿದೆ. ಒಂದು ವೇಳೆ ನಾವು ಅವರಿಗೆ ಭೋಜನವನ್ನು ನೀಡಲು ಸಾಧ್ಯವಾಗದಿದ್ದರೆ ಅವರು ಅವಶ್ಯವಾಗಿ ನಮಗೆ ಶಾಪ ನೀಡುವರು. ನಾವು ಹೇಗೆ ಅವರಿಗೆ ಭೋಜನವನ್ನು ನೀಡುವುದು ಸಾಧ್ಯ?
ಪರೀಕ್ಷೆ ಮಾಡುತ್ತಿರುವವರು ನಮ್ಮನ್ನು. ನಮ್ಮೆಲ್ಲರ ಪರೀಕ್ಷೆಯ ಸಮಯವೇ ಅಲ್ಲವೇ ಈ ವನವಾಸ ಪಾಂಚಾಲಿ. ನಮ್ಮೆಲ್ಲರಿಗೂ ನಮ್ಮ ನಮ್ಮ ಮಿತಿಗಳ ಅರಿವಿರಬೇಕು. ಅದಕ್ಕಾಗಿ ದೇವರು ಈ ವನವಾಸದ ಅವಕಾಶವನ್ನು ನೀಡಿದ್ದಾರೆ. ನನಗೆ ನನ್ನ ಮಿತಿಯ ಅರಿವಿದೆ ಆರ್ಯ. ನಾನು ಅನ್ನಪೂರ್ಣೆಯಲ್ಲ ಬಹುಶಃ. ನಾನೇ ಸ್ವತಃ ಹೋಗಿ ಕೈ ಜೋಡಿಸಿ ಮಹರ್ಷಿಗಳ ಕ್ಷಮೆ ಕೇಳುವೆ. ನಿಲ್ಲು ಪಾಂಚಾಲಿ, ಮಹರ್ಷಿಗಳ ಕ್ರೋಧ ನಿನಗೆ ತಟ್ಟಿದರೆ ಆಗ ಪರಾಜಯ ನಮ್ಮ ಐವರದ್ದು ಆಗಿರುವುದು. ಇರು, ನಾನು ಹೋಗಿ ಕೇಳುವೆ. ನಿಲ್ಲು ಸಹದೇವ. ಪಾಂಚಾಲಿಯ ಅಡುಗೆ ಮನೆಯಲ್ಲಿ ಪದಾರ್ಥಗಳೆಲ್ಲ ಇದು ನನ್ನ ಮಿತಿಯಾಗಿದೆ. ನೀನು ಚಿಂತಿಸಬೇಡ. ಪಾಂಚಾಲಿಯ ಮನೆಯಲ್ಲಿ ಪದಾರ್ಥಗಳಿರುವಂತೆ ನೋಡಿಕೊಳ್ಳುವುದು ಗೃಹಸ್ಥನ ಧರ್ಮವಾಗಿದೆ. ಗೃಹಸ್ಥನಾಗಿ ನಾನು ಸೋತಿದ್ದೇನೆ. ಮಹರ್ಷಿಗಳಲ್ಲಿ ಕ್ಷಮೆ ಕೇಳುವ ಕಾರ್ಯವನ್ನು ನನಗೆ ಮಾಡಲು ಬಿಡಿ. ಯಾವಾಗ ಪರೀಕ್ಷೆ ಎದುರಾದರೂ ಅದರಲ್ಲಿ ಸಫಲರಾಗಲು ಯಾವುದಾದರೊಂದು ಮಾರ್ಗವಿರುತ್ತದೆ. ನನಗೀಗ ಯಾವ ಮಾರ್ಗವಿದೆ? ಹೇಗಿರುವೆ ಸಖಿ? ಸುಖವಾಗಿರುವೆ ಅಲ್ಲವೇ? ಗೋವಿಂದ, ನೀವು ಹೇಗೆ ಈ ರೀತಿ ಮಾಡುವಿರಿ ಗೋವಿಂದ? ನನಗೆ ಯಾವಾಗ ನಿಮ್ಮ ಅವಶ್ಯಕತೆ ಬಂದರೂ ನೀವು ಉಪಸ್ಥಿತರಾಗುವಿರಿ. ಸಹಾಯ ಇದು ಅವಶ್ಯವಾಗಿ ನಿನ್ನ ಮೋಸದಾಟವೇ ಸಖಿ. ನಾನು ನಿನ್ನನ್ನು ನೋಡಲು ಬಂದಾಗಲೆಲ್ಲ ಏನಾದರೂ ಕಾರ್ಯ ಮಾಡಿಸುವೆ. ನೀನು ಏನು ಸಮಸ್ಯೆ ಹೇಳು. ಮಹರ್ಷಿ ದುರ್ವಾಸರು ಹಾಗೂ ಅವರ ಶಿಷ್ಯರು ಭೋಜನಕ್ಕಾಗಿ ಬಂದಿದ್ದಾರೆ. ಹಾಗೂ ನನ್ನ ಪಾತ್ರೆಯಲ್ಲಿ ಏನೂ ಇಲ್ಲ. ಯೋಚಿಸಲೇಬೇಕು. ಆದರೆ ಮಹರ್ಷಿಗಳಿಗೆ ಹೇಗೆ ತಿಳಿಸುವುದೆಂದೇ ಬಹಳ ದೊಡ್ಡ ಸಮಸ್ಯೆ ಇದೆ. ಒಂದು ಹೊಗಳಿದೆ ಸಖಿ. ಆದರೆ ಈ ಒಂದು ಹೊಗಳಿಂದ ಆ ತಪಸ್ವಿ ಸಂತುಷ್ಟರಾಗುತ್ತಿಲ್ಲ ಅಲ್ಲವೇ? ಹೇಗೆ ಸಾಧ್ಯ ಗೋವಿಂದ? ಹಾಗೂ ಮಹರ್ಷಿ ದುರ್ವಾಸರ ಮಂತ್ರ ಜಪವು ಬಹುಶಃ ಪೂರ್ಣವಾಗುತ್ತಿದೆ. ಗೋವಿಂದ, ನಾವು ಶೀಘ್ರವೇ ಅವರಿಗೆ ಭೋಜನದ ವ್ಯವಸ್ಥೆ ಮಾಡಲೇಬೇಕು. ಈ ಸ್ಥಿತಿಯಲ್ಲಿ ಈ ಒಂದು ನಾನೇ ತಿನ್ನುತ್ತೇನೆ. ರಾಜಕುಮಾರ ಭೀಮ, ಅವಶ್ಯವಾಗಿ ಆ ಮಾಯಾವಿ ಕೃಷ್ಣ ನಿಮ್ಮ ಪರ್ಣ ಕುಟೀರದಲ್ಲಿ ಇರುವನು. ಮಹರ್ಷಿ ದುರ್ವಾಸರು ನಾನೇನು ತಪ್ಪು ಮಾಡಲಿಲ್ಲ ಅಲ್ಲವೇ? ನೀನು ಮಾಯಾವಿ ವಾಸುದೇವ. ಆದರೆ ಹೀಗಿರುವ ಪಕ್ಷದಲ್ಲಿ ಧರ್ಮವಿರುವುದು. ಖಂಡಿತವಾಗಿ ನಿಮ್ಮದೇ ಜಯವಾಗುತ್ತದೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಸತತ ಪ್ರಯತ್ನ ಹಾಗೂ ಪ್ರಾರ್ಥನೆಗೆ ಇರುವ ಶಕ್ತಿ ಯಾವುದಕ್ಕೂ ಇಲ್ಲ. ಪ್ರಾಮಾಣಿಕತೆಯಿಂದ ಹಾಗೂ ಸಂಪೂರ್ಣ ಶರಣಾಗತನಾಗಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರೆ ದೇವರು ಎಂತಹ ಸಂದರ್ಭದಲ್ಲೂ ನಮ್ಮನ್ನು ರಕ್ಷಿಸುತ್ತಾರೆ ಎಂಬ ಸಂದೇಶವನ್ನು ಸಾರಿದ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು. Now let's welcome on stage our first standard students with the song Baldi Semester.